ಯಾವ ಮುಖವತ್ತಿಯಲ್ಲಿ ಬಂದ್ರೆ ಪಾಪಿಗಳ ಅತ್ತಿಗೆಯನ್ನು ಸರಸಿಗೆ ಕರೆಯುವ ನೀನು ನನ್ನ ತಂಗಿ ಗಂಡನ ನೀನು ಆ ರಾಕ್ಷಸಿಯ ಕುತಂತ್ರಿಕೆಯಿಂದ ನಿರಪರಾಧಿಯಾದ ನಾನು ನಿಮ್ಮೆಲ್ಲರ ದೃಷ್ಟಿಯಲ್ಲಿ ಅಪರಾಧಿಯಾಗಿದ್ದೀರ. ನೀನಾದ್ರೂ ನನ್ನ ನಂಬಪ್ಪ. ಓಹೋ, ನಿನ್ ತಂಗಿ. ಅಯ್ಯೋ, ನಿಮ್ ಕರ್ಮ ಕಾರಣನೆಲ್ಲ ನಾಗಲಕ್ಷ್ಮಿ ಅವರು ನನ್ಗೆ ಆಗ್ಲೇನೆ ಫೋನ್ ಮಾಡಿ ಹೇಳಿದ್ದಾರೆ. ಏನು ಇಲ್ಲಿವರೆಗೂ ದಯಮಾಡಿಸಿದ್ದು ಅದೇನ್ ಹೇಳ್ಬೇಕು ಅಂತಿದ್ದೀರಾ? ಬೇಗ ಹೇಳ್ಬಿಟ್ಟು ಮೊದ್ಲಿನಿಂದ ತೊಲಗಿ. ಈಗ ಹೇಳಿನ ಅಣ್ಣ ನಿನ್ ಮದುವೆ ಆಗಿರೋದು. ಇವಳು ಬಾಯಿ ಬಂದಾಗ ನನ್ನ ಬೈದಿದ್ರು ಕೂಡ ಹಾಗೆ ನಿಂತಿದ್ದೇನೆ. ನನಗೆ ನಿನ್ ಜೊತೆ ಮಾತಾಡೋ ಟೈಮ್ ಇಲ್ಲ ಕಣಮ್ಮ ಇವಾಗ. ಅದೇನ್ ಮಾತಾಡ್ಬೇಕು ಬೇಗ ಹೋಗು. ಹೋಗ್ತೀನಿ ಅಣ್ಣ, ಹೋಗ್ತೀನಿ. ನಾನೆಲ್ಲ ಅದಕ್ಕೆ ಬರ್ಲಿಲ್ಲ. ನೋಡು, ನಾವು ಮನೆ ಬಿಟ್ಟು ತಿಂಗಳುಗಳಾಯ್ತು. ಅವರನ್ನ ಜೀವನ ಮಾಡೋದಕ್ಕೆ ದಾರಿ ಕಾಣದೆ ಇಲ್ಲಿಗೆ ಬಂದಿದ್ದೀನಿ. ಅದಲ್ಲದೆ ನನ್ನ ಗಂಡನಿಗೆ ಆಪರೇಷನ್ ಮಾಡಿಸ್ಬೇಕಣ್ಣ. ನನಗೆ ಸ್ವಲ್ಪ ಹಣ ಕೊಡು, ಆಮೇಲೆ ನಿನ್ನ ಮನೆ ಕೂಲಿನಾದ್ರು ಮಾಡಿ ನಿನ್ನ ತಿನ್ನಿಸ್ತೀನಿ. ಓಹ್, ಚೆನ್ನಾಗಿದೆ. ಬಟ್ಟೆ ಕಟ್ಟಿ ಇನ್ನ ಮದುವೆ ಮಾಡ್ಕೊಟ್ಟದ್ದು ತವರಿಗೆ ಬಾ ಅಂತಲ್ಲ, ಹೆಣ್ಣಿನ ಬಾಳು ಬಟ್ಟೆ ಮುಳ್ಳಿ ಮೇಲೆ ಬಟ್ಟೆ ಬಿದ್ದಾಗೆ. ಅದನ್ನ ಬಿಡಿಸ್ಕೋಬೇಕಾದ್ರೆ ಹುಷಾರ ಬಿಡಿಸ್ಕೋಬೇಕು. ಈ ಮಾತ್ರ ನೀನ್ ಆಡ್ತಾ ಇರೋದು. ನನ್ ತಂಗಿ ನಡೆದ್ರೆ ಎಲ್ಲ ಸೌದು ಹೋಗ್ತಾಳೋ ಅಂತ ನನ್ನ ಸೌಕಿ. ಇವತ್ತು ಒಂದು ಸ್ವಲ್ಪ ಸಹಾಯ ಮಾಡೋದು ಕೇಳೋದು ಬಂದ್ರೆ ನನ್ನ ಮನೆಯಿಂದ ಹೊರಗೆ ಹೋಗುತ್ತ ನೀನ್ ಅಣ್ಣ ಹೇಳ್ತಾ ಇರೋದು. ಈ ಕಡೆ ಬನ್ನಿ. ಅಣ್ಣ ಇದೆ ನಿಂತ ಓಡಾಡಿ ಬಂದ್ಬಿಟ್ಟಲ್ಲ. ಅಣ್ಣ ಇಲ್ಲ ಅಂದ್ರೆ ಏನೇ ಮಾಡ್ತಾ ಇದ್ದೆ ನೋಡು. ಈಗ ಬೇರೆಯವ್ರಿಗೆ ಹೆಲ್ಪ್ ಮಾಡಿಸ್ತಿದ್ದೀವಿ ನಾವಿಲ್ಲಮ್ಮ. ನಮ್ ಸಾಕ್ತಾರೆ ನಮ್ಗೆ ನೂರಾರಷ್ಟಿದೆ. ನೋಡು, ನಿಮ್ಮಂತ ದರಿದ್ರದವ್ರು ನಮ್ಮ ಮನೆ ಸೇರಿಸ್ಕೊಂಡಿದೀವಿ ಅಂತ ನಾಳೆ ದಿನ ಅಕ್ಕಪಕ್ಕದವ್ರಿಗೆ ಗೊತ್ತಾದ್ರೆ ನಮ್ಮನ್ನ ತೂಚಿ ಅಂತ ಹೋಗಿದ್ದಾರೆ. ಮೊದಲು ಇಲ್ಲಿಂದ ಮುಖ ತಗೊಂಡು ಹೋಗಿ. ಅಮರ, ಕೇಳಿಸ್ತಾ ಇಲ್ವಾ ನಿಮ್ಗೆ? ಅವನಿಗೆ ನಾಚಿಕೆನೇ ಇಲ್ಲ, ಇನ್ನೇನ್ ಕೇಳುತ್ತಲ್ಲಿ. ಆಗ್ಲಪ್ಪ, ಪಾಪಿಗಳು ಸಮುದ್ರಕ್ಕೆ ಹೋದ್ರು ಮೊಳಕಾಲದ ನೀರಂಬಂತೆ. ನಮ್ಮ ನಿಷ್ಠೆಯನ್ನು ನಂಬಲ್ಲ ನಿಮ್ಮದನೆ ಕ್ಷಣ ಕಾಲವೂ ನಾವಿರುವುದಿಲ್ಲಪ್ಪ. ಹಾಗೆ ನಿನಗಿನ್ನೂ ಈ ತಾನು ಋಣ ತೀರ್ತು ಕಣೆ. ಹೋಗೋಣ. ಏನಂದ್ರೆ ನೀವಿಲ್ಲಿಗೆ ಹೋಗೋದು ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಕೂಡ ನಿಮ್ಮ ಮಾತನ್ನ ಕೇಳಿದ್ರೆ ನಿಮ್ನ ಕರ್ಕೊಂಡ್ ಬಂದು ಅವಮಾನ ಮಾಡ್ಬಿಟ್ಟೇನಿ. ದಯವಿಟ್ಟು ಕ್ಷಮಿಸ್ಬಿಡಿ ಅಂದ್ರೆ. ಕಳ್ಳನ್ಗೊಂದು ಪಿಳ್ಳನೆ ನಂಗೆ ಗಂಡ ಇಬ್ರು ಏನ್ ಚೆನ್ನಾಗಿ ಸೋಗ್ ಮಾಡ್ತಾ ಇದ್ದೀರಾ? ಏನ್ ಇನ್ನು ಇಲ್ಲೇ ನೋಡ್ತಾ ನಿಂತಿದ್ದೀರಾ? ನಿಮ್ಗೆ ಆಫೀಸಿಗೆ ಟೈಮ್ ಆಗಿಲ್ವಾ? ಮೊದಲೇ ಈ ದರಿದ್ರಗಳನ್ನ ಮನೆಯಿಂದ ಆಚೆ ಕಳಿಸಿ ನೀವು ಆಫೀಸ್ಗೆ ಹೋಗಿ. ಏನಿಲ್ಲ, ಮೊದ್ಲು ಈ ಮನೇಲಿ ಇದ್ದು ಹೋದಳು ನಾನು. ಕುಡಿತಾ ಇದೆಯಲ್ಲ ಅಣ್ಣ. ಬಾಯಿ ಮುಚ್ಚೆ ಬಾಯ್ನ. ನಾವಿನ್ನು ಆಳ್ಕೊಂಡು ಕೆಲಸ ಮಾಡೋಷ್ಟು ಇನ್ನು ಬೆಳೆದಿಲ್ಲ ನಾವು. ಡಾರ್ಲಿಂಗ್, ಅವಳ ಮಾತು ಏನ್ ಕೇಳ್ತೀರಾ? ಅವ್ರ ಹಂಗೇನೆ ಪೇಚಾಡ್ಕೊಂಡು ಆಮೇಲೆ ಹೋಗ್ತಾರೆ. ಹೋಗಿ ಡಾರ್ಲಿಂಗ್, ನಿಮ್ಗೆ ಹೊಲಿಸ್ಕೊಂಡು ಆಫೀಸ್ಗೆ ಹೋಗಿ ಡಾರ್ಲಿಂಗ್. ಓಕೆ ಕಣೆ, ಬಾಯ್, see you, ಟಾಟಾ. ನೋಡಿದ್ರೆ ತನ್ನ ತಂಗಿ ಕಷ್ಟದಲ್ಲಿದೆ, ತಿರುಗಿ ನೋಡಿದ್ರೆ ಹೇಗೆ ಹೋಗ್ತದೆ ನಮ್ಮ ಅಣ್ಣ ಅಂತ. ಆ ದೇವ್ರಿಗೆ ನಮ್ಮೆಲ್ಲ ಕರುಣೆ ಅನ್ನೋದೇ ಬರ್ತಿಲ್ಲ ರೀ. ಹಳೆಬೇರ ಅರ್ತಿ, ಹಳೆಬೇರ. ಒಂದು ಕೆಟ್ಟರೆ ಅಕ್ಕ ಸಾಲಿಗನ ಪಾಲು, ಒಂದು ಕೆಟ್ಟ ಹೆಣ್ಣು ಕೆಟ್ಟರೆ ತವರಿನ ಪಾಲು ಅಂತ ಗಾದೆ ಇದೆ. ಆದ್ರೆ ಇವರೆರಡಕ್ಕೂ ಆಗದ ನೀನು ಈ ಪಾಪನ ಗಂಡನ ಸ್ಮಶಾನದ ಪಾಲು ಕಡೆ. ಹೋಗೋಣ. ನಮ್ಗೆ ನೀವು ಆಶ್ರಯ ಕೊಡ್ತಿದ್ರು ಪರವಾಗಿಲ್ಲ, ಆದ್ರೆ ಮಗು ಹಾಲು ಕೊಡದೆ 3 ದಿನ ಆಗಿದೆ. ಒಂದ್ ಸ್ವಲ್ಪ ಹಾಲನ್ನಾದ್ರೂ ಕೊಡು, ಆಮೇಲೆ ನಿಮ್ಮ ಮನೆಯಿಂದ ಹೊರಟು ಹೋಗ್ತೀವಿ. ಪಾಪ ಮಗು ಹಸ್ಕೊಂಡಿದ್ಯಾ? ಲೇ, ನಿನಗೆ ಹುಟ್ಟಿರೋ ಈ ದರಿದ್ರದ ಮಗು ಇದ್ರೆಷ್ಟು ಸತ್ರೆಷ್ಟು ನೋಡು. ಹಾಲೇನೋ ಕೊಡ್ತಾ ಇದ್ದೆ, ಆದ್ರೆ ನಮ್ಮ ಮನೇಲಿರೋ ನಾಯಿ ಹಾಲೆಲ್ಲ ಕುಡ್ಕೊಂಡ್ಬಿಟ್ಟಿದೆ. ಒಂದು ವೇಳೆ ನಿನ್ಗೆ ಹಾಲು ಬೇಕು ಅಂತಿದ್ರೆ ಯಾವ್ದಾದ್ರು ಸ್ಮಶಾನಕ್ಕೆ ಹೋಗಿ ಅಲ್ಲಿ ಯಾವ್ದಾದ್ರು ಹೆಣದ ಮೇಲೆ ಹಾಲಿಟ್ಟಿರ್ತಾರೆ, ನಿನ್ ಮಗುಗಾದ್ರೂ ಕುಡ್ಸು, ನೀವಿಬ್ರಾದ್ರೂ ಕುಡಿಸ್ತಾರಿ. ಒಂದು ದರಿದ್ರಗಳೆಲ್ಲ ತೊಲಗಿ. ಎಂತ ಬುದ್ಧಿವಂತೆಯಮ್ಮ ತಾಯಿ. ಆ ರಾಕ್ಷಸಿ ನಾಗಲಕ್ಷ್ಮಿಯನ್ನೇ ಮೀರಿಸ್ತೀಯಮ್ಮ. ಮತ್ತೆ
ಇರಬಹುದು. ಆದ್ರೆ ಈ ಅಮರ ಸತ್ಯದ ಹೋರಾಟ ತೀರ್ತಾನೆ. ನೆನಪಿರಲಿ ತಾಯಿ, ನೆನಪಿರಲಿ. ನಿನಗೆ ತವಿನ ಋಣ ತೀರ್ಥಕರೆ. ಬಾರೆ ಹೋಗೋಣ. ತಾಯಿ ಸನ್ಮಿಲಿತವರಿಗೆ ಹೋಗಬಾರದವ್ವ, ನಾಯಿಗಿಂತ ಕಡೆಯಾಗಿದ್ದು ಹೆಣ್ಣ ಬಾಬು ಕೀಳುವ, ಹೆಣ್ಣ ಬಾಬು ಕೀಳುವ. ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತಿದ್ರು ಕಷಾಯ ಕೊಡ್ತೆ ಎಲ್ಲಾಗಿದೆ. ಬೇಜಾರಾಯ್ತು. ನನ್ನ ಫ್ರೆಂಡ್ ಜೊತೆ ಸಿನಿಮಾಕ್ ಹೋಗಿದೆ. ಅದಕ್ಕೆ ತಲೆ ಕೆಡ್ಸ್ಕೊತೀರಾ? ಆದಷ್ಟು ಮಾಡ್ಕೊಡ್ತೀನಿ ಬಿಡಿ. ಫ್ರೆಂಡ್ ಜೊತೆ ಸಿನಿಮಾಕ್ ಹೋಗಿದ್ದ ಇಲ್ಲ ಸಂಭ್ರಮ ಜೊತೆ ಸುತ್ತಾಡಕ್ ಹೋಗಿದ್ಯೋ? ಮಾತಾಡಿ. ಇಲ್ಲ ಸರ್, ಅದು ಮಾತಾಡಿದ್ರೆ ಸಾಯಿಸೋದಿಲ್ಲ. ಮುಚ್ಚಮ್ಮ ಬಾಯ್ನ. ಈ ಊರಿನ ಜನ ನಿನ್ನ ಮತ್ತೆ ಸಂಭ್ರಮ ಬಗ್ಗೆ ಎಷ್ಟು ಯಾವ ತರ ಮಾತಾಡ್ತಿದ್ರೆ ಅಂತ ನಿಂಗೆ ಗೊತ್ತಲ್ಲ? ನೋಡಿ, ಬೀದಿಯಲ್ಲಿ ಆನೆ ನಡೆದರೆ ಸಾವಿರ ನಾಯಿ ಹೋಗುತ್ತೆ. ಆ ನಾಯಿ ತರ ನೀವೇ ಬರ್ಲಕ್ ಹೋಗ್ತೀರಾ? ಈ ಬಂಗಾರದ ಸಸ್ಯ ಮೇಲೆ ಅನುಮಾನನ? ಬರ್ಲಿ, ನಿಮ್ ಮಗ ಬರ್ಲಿ, ಸರಿ ಪಾಠ ಕಲಿಸ್ತೀನಿ. ಮುಚ್ಚಮ್ಮ ಬಾಯ್ನ. ಬೆಂಕಿ ಹೇಳಿದ್ರೆ ಯಾವ್ದು ಒಗ್ಯಾಡಲ್ಲ. ಎಲ್ಲ ಅಂದ್ಬಿಡಿ. ಆ ದರಿದ್ರಗಳು ಮನೆ ಬಿಟ್ಟೋದು ಅಂದ್ರೆ ಈ ಅವಮಾನ ತಪ್ಪಿಲ್ಲ. ಏನೋ ನಾನು ಈ ಮನೆಯಲ್ಲಿ ಒಂದು ಕ್ಷಣನೂ ಇಲ್ಲ. ಎಲ್ಲಾದ್ರೂ ಹಾಳಾಗಿ ಹೋಗ್ತೇನೆ. ಏನಾಯ್ತು? ಸವಿತಾ ಇಲ್ಲಪ್ಪ ಅವಳು. ಅವಳ ಮಾತಾಡ್ತಾ ಇದ್ದಾಳ ವಿಷಯ. ಅಪ್ಪಾಜಿ, ನೀವೀಗ ಒಟ್ಟಾಗಿ ಮಾತಾಡಿದ್ರೆ ನಾ ಏನಂತ ಅರ್ಥ ಮಾಡ್ಕೋಬೇಕು? ಅದೇನು ಬಿಡಿಸೇಳಿ ಅಪ್ಪಾಜಿ. ನೋಡಿ, ಅದನ್ನ ನಾನು ಹೇಳ್ತೀನಿ. ನಿಮ್ ತಂದೆ ಇದಾರಲ್ಲ, ನನಗೂ ಮ್ಯಾನೇಜರ್ಗೂ ಸಂಬಂಧ ಕಟ್ ಮಾತಾಡ್ತಾ ಇದಾರೆ. ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾನಂತ ಬರೋ ಒಂದು ಕ್ಷಣ ಇರಲ್ಲ. ಛೆ! ಅಪ್ಪಾಜಿ, ಏನಾಯ್ತು? ಈ ಮನೆಯ ಯಾವ ವಿಚಾರದಲ್ಲೂ ತಲೆ ಹಾಕ್ತೆ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ಕೊಂಡಿರಿ ಅಂತ ಹೇಳಿದ್ರೆ ನೀವ್ಯಾಕೆ ವಿಚಾರಕ್ಕೆಲ್ಲ ತಲೆ ಹಾಕ್ತೀರಾ? ಈ ಮನೆ ಯಜಮಾನನಾಗಿ, ತಂದೆಯಾಗಿ, ಮನೆಯ ಮಾನ ಮರ್ಯಾದಿನ ಈ ಕೆಟ್ಟಾಗೆ ಎಷ್ಟು ಜನ ಮಾತಾಡ್ತಾರೆ ಗೊತ್ತೇನೋ? ಈ ಸಂಭ್ರಮ ಮತ್ತೆ ಈ ನಾಗಲಕ್ಷ್ಮಿ ಬಗ್ಗೆ ಇದು ಕೇಳ್ಕೊಂಡು ಸುಮ್ಮನಿರ್ಬೇಕೇನೋ? ಕರೆಕ್ಟ್ ಆಗಿ ಹೇಳಿ ಸರ್. ಇಷ್ಟೆಲ್ಲ ಅಪವಾದ ಬಂದ್ಮೇಲೆ ನಾ ಇಲ್ಲಿರೋ ಸರಿ ಇಲ್ಲ. ನನ್ನ ಇವತ್ತೇ ಕೆಲಸದಿಂದ ತಗೊಳ್ಳಿ ಸರ್. ನಾನು ಹೊರಟೋಗ್ತೀನಿ. ಸಂಭ್ರಮ್, ಯಾರೋ 4 ಜನ ಆಡ್ಕೊಂಡು ಮತ್ತೆ ನಮ್ಮ ತಂದೆಗೆ ಹೇಳಿದಾರೆ ಅಷ್ಟೇ. ಅಪ್ಪಾಜಿ, ಸಾವಿರಾರು ಮಕ್ಕಳಿಗೆ ವಿದ್ಯೆ ಕಲಿಸಿದ ನಿಮಗೆ ಪ್ರತ್ಯಕ್ಷವಾಗಿ ನೋಡಿದರು, ಪ್ರಮಾಣಿಸಿ ನೋಡಿ ಅಂತ ಗಾದೆ ತಿಳಿದಿರ ನೀವು ಒಂದ್ ಬಾರಿ ಯೋಚನೆ ಮಾಡಬೇಕಾಗಿತ್ತು ಅಪ್ಪಾಜಿ. ಹೋಗಿ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ. ಈ ನನ್ನ ಮಾತಿಗೆ ಎದುರು ಉತ್ತರ ಕೊಡ್ತಾ ಇದ್ದೇನು? ಬೆಳಿಗ್ಗೆ ನಾನೆಲ್ಲ ಹಾಲಲ್ಲ ಅಂತ ತಿಳ್ಕೊಂಡಿದ್ದೆ. ಅದೇ ಹಾಲು ವಿಷವಾಗಿ ನಿನ್ನ ಹೊಟ್ಟೆ ಸೇರಿ ನಿನ್ನ ಕೊಲ್ಬೇಕಾದ್ರೆ ಯಾಕೆ ಜ್ಞಾಪಕ ಬರ್ತದೆ ನಿನ್ನ ತಂದೆ ಏನ್ ಹೇಳಿದ್ರು ಅಂತ? ಅನ್ಭವಿಸು, ಅನ್ಭವಿಸು. ಇನ್ನು ಏನೇನು ಕಳೆದಿದ್ಯೋ ಅನ್ಭವಿಸು. ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾನು ಈ ಮನೇಲಿ ಇರೋದಿಲ್ಲ. ನೀವೇ ಆಗಿರಿ, ನಾನೇ ಹಾಳಾಗಿ ಹೋಗ್ತೀನಿ. ಸರಿ, ಸಮಾಧಾನ ತಂದ್ಕೋ, ಸಮಾಧಾನ ತಂದ್ಕೋ. ಯಾರೋ ಆಡ್ಕೊಂಡು ಮಾತ್ರಕ್ಕೆ ನಮ್ಮ ತಂದೆ ಹೇಳಿದಾರೆ ಅಷ್ಟೇ. ಅದಕ್ಕೆಲ್ಲ ಬೇರೆ ಡೋಂಟ್ ವರಿ. ಹೋಗಿ ಒಂದ್ 2 ಲೋಟ ಕಾಫಿ ಮಾಡ್ಕೊಂಡು ಬಾ. ತುಂಬಾ ನಂಬಿಕೆ ಇಟ್ಟಿದ್ದೀನಿ. ಆ ನಂಬಿಕೆ ನೋಡ್ಕೊಡಪ್ಪ. ಅದಕ್ಕೆ ಅಲ್ವಾ ಸರ್, ಈ ಮನೆಯಲ್ಲಿ ಏನೇ ಅಪವಾದಗಳು ಬಂದ್ರು ಎಲ್ಲರೂ ಸಹಿಸ್ಕೊಂಡು ನಾ ಇಲ್ಲೇ ಇರೋದು. ಸರ್, ಬ್ಯಾಂಕಿಂದ ಮ್ಯಾನೇಜರ್ ಫೋನ್ ಮಾಡಿದ್ರು. ನೀವು ತಗೊಂಡಿರೋ ಸಾಲನ ಆದಷ್ಟು ಬೇಗ ಕಟ್ಬೇಕಂತೆ. ಹೌದೇನು? ಪ್ರೀತಿ ಇಂಡಸ್ಟ್ರಿಯಲ್ ಮಾಲೀಕರಾದಂತ ರಂಗನಾಥ್ರವರು
10 ಲಕ್ಷ ದುಡ್ಡು ಕೊಡ್ಬೇಕು. ನೀನಾಗಿ ಆ ಹಣವನ್ನು ಕಲೆಕ್ಟ್ ಮಾಡ್ಕೊಂಡ್ ಬಂದು ಆ ಬ್ಯಾಂಕ್ ಕಟ್ಬಿಡಪ್ಪ. ಸರ್, ನಿಮಗೆ ವಿಷಯ ಗೊತ್ತಾಗಿಲ್ಲ ಅಂತ ಕಾಣಿಸುತ್ತೆ. ಆ ರಂಗನಾಥ್ ರೈ ಫ್ಯಾಕ್ಟ್ರಿ ಲಾಸ್ ಆಗಿ ಸಾಲ ಜಾಸ್ತಿ ಆದ್ರಿಂದ ರಾತ್ರಿ ದೇಶನೇ ಬಿಟ್ಟು ಹೊರಟೋಗಿದ್ದಾನೆ. ರಂಗನಾಥ್ ರೈ ಫ್ಯಾಕ್ಟ್ರಿ ಮಾಡ್ಕೊಂಡು ದೇಶ ಬಿಟ್ಟು ಹೋಯ್ತು. ನನ್ನ 10 ಲಕ್ಷ ಹೋಯ್ತು. ಏನ್ ಮಾಡ್ಲಿ? ಬೇಕಿಗೆ ಏನು ಹಣ ಹಾಕ್ಬಿಟ್ಲಿ? ಸಮಾಧಾನ ಮಾಡ್ಕೊಳ್ಳಿ ಸರ್. ಈಗ ನೀವು ಏನಾದ್ರೂ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಇವತ್ತು ನಾಳೆನೋ ಹರಾಜ್ ನೋಟಿಸ್ ಬಂದ್ರು ಬರ್ಬೋದು. ಇಲ್ಲ, ನನ್ನ ಮಾನ ಮರ್ಯಾದೆ ಬೀದಿ ಪಾಲಾಗುವುದು ಮುಂಚೆ ನಾನು ಉಪಾಯ ಮಾಡಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ಕಾಲಾವಕಾಶ ಕೇಳಲೇಬೇಕು. ಕಾಲಾವಕಾಶ? ಬ್ಯಾಂಕಲ್ಲಿ ಕಾಲಾವಕಾಶ ಕೇಳಕ್ ಹೋಗ್ತಾ ಇದ್ದೇವೆ ವಿಶ್ರಾಂತ್? ಹೋಗು. ನಿನಗೆ ಇನ್ನೆಲ್ಲಿಯ ಬ್ಯಾಂಕ್ ಕಾಲಾವಕಾಶ ಕೊಡುತ್ತೆ? ನಿನಗೆ ಬ್ಯಾಂಕ್ ಕಾಲಾವಕಾಶ ನೀಡಿದ್ದ ವೇಳೆಯನ್ನ ಬಚ್ಚಿಟ್ಟು ಹರಾಜ್ ನೋಟಿಸ್ ಬರುವ ವೇಳೆಗೆ ನಿನಗೆ ವಿಷಯ ಮುಟ್ಟಿಸಿದ್ದೀನಿ. ಅಂದ್ಮೇಲೆ ಬ್ಯಾಂಕು ನಿನಗೆ ಎಲ್ಲಿ ಕಾಲಾವಕಾಶ ಕೊಡುತ್ತೆ? ನನ್ನ ಬಂಡ ಗಂಡ ಆ ಪ್ರಾಣಿನೇ ಕಾಣಿಸ್ತಾ ಇಲ್ಲ. ನಾಗಲಕ್ಷ್ಮಿ, ನಿನ್ನ ಆಸೆಯಂತೆ ನನ್ನ ಇಚ್ಛೆಯಂತೆ ಫ್ಯಾಕ್ಟ್ರಿಗೆ ಬರ್ಬೇಕಾದ 10 ಲಕ್ಷ ಹಣ ಮಟಾಸ್. ಒಳ್ಳೆ ಕೆಲಸ ಆಯ್ತು. ವಿಷಯ ತಿಳಿದ ವಿಶ್ರಾಂತಿಗೂ ಅವಕಾಶವಿಲ್ಲದೆ ಬ್ಯಾಂಕಿಗೆ ಹೋಗಿದ್ದಾನೆ ಕಾಲಾವಕಾಶ ಕೇಳಕ್ಕೆ ಬರಲಿಕ್ಕೆ. ಅವನು ಇದಲ್ಲ, ಇನ್ನ ಆಗ್ಬೇಕು. ತಡಿಲಾರ್ದೆ ಬಟ್ಟೆ ಹಾಕೊಂಡು ಬೀದಿಯಲ್ಲಿ ಓಡಾಡ್ಬೇಕು. ಅದನ್ನ ನಾನ್ ನೋಡ್ಬೇಕು. ಆಗ್ಲೇ ನನ್ನ ಮನ್ಸಿಗೆ ನೆಮ್ಮದಿ. ನೋಡಿ, ಆದಷ್ಟು ಬೇಗ ಈ ಮನೆನ ಖಾಲಿ ಮಾಡಿ ದೂರ ಎಲ್ಲಾದ್ರೂ ಹೋಗಿ ನನಗೂ ಅದೇ ಆಸೆ ಇದೆ. ಆದ್ರೆ ನಾವಿಬ್ರು ಈ ಮನೆಯನ್ನು ಬಿಟ್ಟು ದೂರವಾಗಿ ಲೈಫ್ ಸೆಟ್ಲ್ ಆಗ್ಬೇಕು ಅಂದ್ರೆ ನಿಮ್ಮ ಮಾವ, ನಿನ್ನ ಮೈದುನ, ನಿನ್ನ ಗಂಡ ಮತ್ತೆ ಆರ್ತಿ ಇವರಿಗೆಲ್ಲ ಒಂದು ಗತಿ ಕಾಣಿಸಿದ ಮೇಲೆ ನಾವಿಬ್ರು ಎಲ್ಲಾದ್ರೂ ಹೋಗಿ ಸುಖವಾಗಿ ಬಾಳೋಣ. ಅದಕ್ಕೇನಂತೆ, ಅವ್ರಿಗೊಂದು ದಾರಿ ತೋರಿಸ್ರಾಯ್ತು. ನಿನ್ಗೆ ಒಂದು ಸಿಹಿ ಸುದ್ದಿ ಹೇಳ್ಬೇಕಾಯ್ತು. ಸಿಹಿ ಸುದ್ದಿನ? ಏನದು? ನಾವು ನನ್ನ ಜೊತೆ ಹೇಳಕ್ಕೆ ನಾಚಿಕೆನಾ? ನಿನಗೀಗ 3 ತಿಂಗಳ ಎಂತ ಸ್ವೀಟ್ ನ್ಯೂಸ್ ಹೇಳಿದೆ ನಾವು. ಈ ವಿಷಯ ವಿಶ್ರಾಂತಿ ಗೊತ್ತಾದ್ರೆ ಏನ್ ಮಾಡ್ತೀಯ? ಹೊಡೀರಿ ಗೋಲಿನ. ಏನಾದ್ರೂ ಬಂದು ಕೇಳ್ತಂದ್ರೆ ಧೈರ್ಯವಾಗಿ ಹೇಳ್ತೀನಿ, ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗುಗೆ ತಂದೆ ನೀವೇ ಅಂತ. ಆಗ ಈ ವಿಚಾರ ತಿಳಿದು ಖಂಡಿತ ಹುಚ್ಚ ಆಗೋದಂತೂ ಗ್ಯಾರಂಟಿ. ಆಗ ನಾವಿಬ್ರು ಹಾಯಾಗಿ ನನ್ನ ಜಾಲಿ ಸಂಸಾರ ಮಾಡ್ಕೊಂಡಿರ್ಬೋದಲ್ಲ. ಸ್ತ್ರೀ ಬುದ್ಧಿ ಪ್ರಳಯಾಂತಕ. ಪ್ರಪಂಚದಲ್ಲಿರುವ ಸುಂದರ ಪುರುಷರನ್ನೇ ಹೋಲುವ ನಿನ್ನ ಸೌಂದರ್ಯ ರಾಶಿಗೆ ಸಾಟಿಯೇ ಇಲ್ಲ ಬಿಡು. ನಾವು ಅದಕ್ಕಿಂತ ಮೊದಲು ನಮ್ಮ ಮಾವನಿಗೆ ನಮ್ಮಿಬ್ರ ಮೇಲೆ ಅನುಮಾನ ಬಂದಿದೆ. ಅವನಿಗೆ ಒಂದ್ ದಾರಿ ತೋರಿಸ್ಬೇಕು. ಇಲ್ಲಾಂದ್ರೆ ನಮ್ಮನ್ನ ನೆಮ್ಮದಿಯಾಗಿರೋದ್ ಬಿಡೋದಿಲ್ಲ ಆ ಮುದಿ ಗೂಬೆ. ಅವ್ರ ಬೇಳೆ ಎಷ್ಟು ದಿನ ಬೇಯುತ್ತೆ? ಅಮರ್ ಅನಾರೋಗ್ಯದಿಂದ ರಕ್ತ ಕಾರ್ಕೊಂಡು ಇವತ್ತು ನಾಳೆನೋ ಸಾವಿನ ಕಲ ತಡ್ತಾನೆ. ಅವನು ಸತ್ತ ಮೇಲೆ ಆರ್ತಿ ಹೇಗಿದ್ರು ಬೀದಿ ವೇಷಿ ಆಗ್ತಾಳೆ.
ನಿಮ್ಮ ಮುದಿ ಮಾವಯ್ಯ ಕಾಣ್ತಾನೆ ಇಲ್ಲ. ಎಲ್ಲಿ ಹಾಳಾಗೋದು ಏನೋ ಹೊತ್ತೊತ್ತು ಬಂದಿದೆ ಸರಿಯಾಗಿ ತಿಂತಾನೆ ಬೇರೆ ಬೇರೆ ತಿಂತಾನೆ ಅದೇ ತಾನೇ ಕೆಲಸ. ಹಾಗಾದ್ರೆ ಈ ಮನೆಗೆ ನಾನೇ ರಾಜ, ನೀನೇ ನಾನು ಅಷ್ಟೊತ್ತ ಬಂದಿದ್ದೀನಿ, ಇಷ್ಟೊತ್ತ ಬಂದಿದ್ದೀನಿ ಅಂತೀನಲ್ಲ. ಒಕ್ಕ ಬಂದು ಆ ದುಡ್ಡಲ್ಲಿ ಎಷ್ಟು ಜನ ಮರಿಕೊಂಡಿದ್ಯಾ ಈ ತರ? ನನ್ನ ಮಗ ಕೈಲಾಗದ ಹೇಳಿ ಎಂದು ಈ ನಾಯಿಗೆ ಸರ್ಗಾಯಿಸಿದ್ಯಾ? ನಮಗೆ ಗೊತ್ತು ಕಣ, ಈ ನಾಯಿ ಸವಾಸ ಮಾಡಿ ನನ್ನ ಮಗನ ಹಾಳು ಮಾಡಿದ್ಯಾ ನೀನು. ನನ್ನ ಏನು ಅರಿಯಿಲ್ಲ, ನನ್ನ ಗಂಡ ಅವನನ್ನು ಮನೆ ಬಿಟ್ಟು ಓಡಿಸಿದ್ಯಾ. ಭೂಮಿ ತೂಕದ ಹೆಣ್ಣಾಗಿ ಮಾಡ್ತಿದ್ದ ಆ ಆರ್ತಿನ ಮನೆ ಬಿಟ್ಟು ಓಡಿಸಿದ್ಯಾ. ನಾನು ಬಿಡಲ್ಲ ನಾನು ನಿಮ್ಮನ್ನ ಈ ಮಾತಂದ್ರವಾಗಿ ಬಿಸಾಕಿ ಸುದ್ದಿ ಮುಟ್ಟಿದ್ದೀರಿ. ಬಿಡಲ್ಲ. ಇದೇ ಸರಿಯಾದ ಸಮಯ. ಸತ್ಯವಾದ ಏನ್ ನಡೆದಿದ? ಡೋಂಟ್ ವರಿ ರಘು, ಇದ್ರ ಬಗ್ಗೆ ನೀ ತಲೆ ಕೆಡಿಸ್ಕೋಬೇಡ. ಈ ಬಾಡಿನ ನನ್ನ